ದೇಸಿ ಆಕಳ ಬೂದಿ. ದೇಸಿ ಆಕಳ ಬೂದಿಯಿಂದ ಪ್ರಯೋಜನಗಳೇನು? ಓಕೆ, ಅಂದರೆ ಕೌಡಂಗ್ ಆ್ಯಶ್ ಅಂತ ಕರಿತೀವಲ್ಲ, ದೇಸಿ ಆಕಳ ಬೂದಿ, ಅದು ಸೆಗಣಿ ಬೂದಿ. ಓಕೆ, ಸೆಗಣಿ ಬೂದಿ ಯಾವಾಗ ಸಿಗತ್ತೆ ನಿಮಗೆ? ಖಂಡಿತವಾಗಿ ಅಗ್ನಿಹೋತ್ರ ಮಾಡಿ, ದಿನನಿತ್ಯ ಅಗ್ನಿಹೋತ್ರ ಮಾಡಿ. ಅಗ್ನಿಹೋತ್ರ ಸಮಯ ನಿಮಗೆ ಗೊತ್ತಿದ್ರೆ ಆ ಸಮಯದಲ್ಲಿ ಅಗ್ನಿಹೋತ್ರ ಮಾಡ್ತಾ ಹೋಗಿ. ದೇಸಿ ಆಕಳ ಬೂದಿ ಸಿಗುತ್ತೆ, ಅದರಿಂದ ಅದ್ಭುತ ಪ್ರಯೋಜನಗಳಿದೆ. ಏನಂತದ್ದು ನೋಡ್ಕೊಳ್ಳೋಣ. ಸೊ ಯಾವಾಗಲೂ ಅಷ್ಟೇ ಸ್ವಲ್ಪ ಸಲಹೆಗಳು ಹೇಳ್ತಾ ಹೋಗ್ತೀವಿ, ದಯವಿಟ್ಟು ಗಮನಿಸ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಬಾತ್ರೂಮಲ್ಲಿ ಬ್ರಷ್ಷು ಅದೆಲ್ಲ ಇಳ್ಕೋಬೇಡಿ. ಟೂತ್ ಬ್ರಷ್ಷು ಬಾತ್ರೂಮಲ್ಲಿ ಇಡಬಾರ್ದು ಅಂತ ಒಂದು ಪ್ರಧಾನ ಸೂಚನೆ. ಯಾಕಂದರೆ ಆ ಬ್ರಷ್ ಏನು ಮಾಡುತ್ತಂದರೆ ಬ್ಯಾಕ್ಟೀರಿಯಾ ವೈರಸ್ಸನ್ನು ಅಟ್ರಾಕ್ಟ್ ಮಾಡುತ್ತೆ. ಟಾಯ್ಲೆಟ್ ಒಳಗಡೆ ಇರುವಂಥ ಬ್ಯಾಕ್ಟೀರಿಯಾ ವೈರಸ್ಸನ್ನು ಅಟ್ರಾಕ್ಟ್ ಮಾಡ್ಕೊಂಡು ಇಟ್ಕೊತದೆ. ಅದು ಉಪಯೋಗಿಸ್ಕೊಂಡ್ರೆ ಮತ್ತೆ ಅವೆಲ್ಲ ನಮ್ಮ ಒಳಗಡೆ ಹೋಗುತ್ತೆ ಬ್ರಷ್ ಮಾಡುವಾಗ. ಯಾವಾಗಲೂ ಅಷ್ಟೇ ನಮ್ಮ ಸಡಲಿಗಳನ್ನ ಅಂದರೆ ಗಮ್ಸ್ ಇದೆಯಲ್ಲ, ಅದನ್ನು ಈ ಬೆರ್ಲಿಂದ ಮತ್ತು ಟೂತ್ ಪೌಡರ್ನ ಮಾತ್ರ ಬ್ರಷ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಟೂತ್ ಬ್ರಷ್ ಉಪಯೋಗಿಸಬಾರ್ದು. ಓಕೆ, ಮರಕಡ್ಡಿಗಳು ಉಪಯೋಗಿಸ್ಬೋದು. ಇದು ನೀಮ್ ಕಡ್ಡಿ ಮತ್ತು ಹೊಂಗೆ ಮರ, ಇವೆಲ್ಲ ಅಂಥ ಕಡ್ಡಿಗಳು ಉಪಯೋಗಿಸ್ಕೊಳ್ಳಿ, ಒಳ್ಳೇದು. ಅಂದರೆ ನಿಮ್ಮ ಟೀತ್ಗೆ ಒಳ್ಳೆಯದು, ನಿಮ್ಮ ಗಮ್ಸ್ಗೆ ಒಳ್ಳೆಯದು. ಅದು ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫ್ರಿಡ್ಜ್ ಇದೆಲ್ಲ, ಫ್ರಿಡ್ಜ್ ಉಪಯೋಗಿಸ್ತಾ ಇದ್ದರೆ ಆ ನ್ಯಾಚುರಲ್ ಫ್ರಿಡ್ಜ್ ಆಲ್ವೇಸ್ ಬೆಸ್ಟ್. ಬಟ್ ಈ ಫ್ರಿಡ್ಜ್ಗಳು ಉಪಯೋಗಿಸ್ತಾ ಇದ್ದರೆ ಅದ್ರ ಒಳಗಡೆ ಒಂದು ಕೌಡಂಗ್ ಪೀಸ್, ಈ ಬರಣೆದು ಒಂದು ಪೀಸು ಒಳಗಡೆ ಇಡಿ. ಅವಾಗ ಅದರಲ್ಲಿ ಇರುವಂಥ ಕೆಟ್ಟ ಸ್ಮೆಲ್ಲನ್ನು, ಕೆಟ್ಟ ಬ್ಯಾಕ್ಟೀರಿಯನ್ನು ಅಟ್ರಾಕ್ಟ್ ಮಾಡುತ್ತೆ. ನೋಡಿ, ಆ ರೀತಿಯಲ್ಲಿ ಸ್ವಚ್ಛಗೊಳಿಸ್ತದೆ ನಿಮ್ಮ ಫ್ರಿಡ್ಜನ್ನು. ಯಾವುದು? ಒಂದು ಸೆಗಣಿ ಪೀಸು ತಗೊಂಡೋಗಿ ಒಳಗಡೆ ಇಡಬೇಕು. ಆಯ್ತಾಯ್ತಾ? ಆ ರೀತಿ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ನಮ್ಮ ಯಾವುದೇ ರೀತಿಯಲ್ಲಿ ನಾಲಿಗೆಯನ್ನು ಕ್ಲೀನ್ ಮಾಡುವಾಗ ಬೆರಳು ಉಪಯೋಗಿಸ್ಕೊಳ್ಳಿ, ಟಂಗ್ ಕ್ಲೀನ್ ಉಪಯೋಗಿಸ್ಕೊಬೇಡಿ. ಭಾಳ ಇಂಪಾರ್ಟೆಂಟ್ ಇದು. ಓಕೆ, ಸೊ ಆ ರೀತಿ ಉಪಯೋಗಿಸ್ಕೊಂಡ್ರೆ ನೋಡಿ ಯಾವ ರೀತಿಯಲ್ಲಿ ಸಂಬಂಧ ಇದ್ದರೆ, ಬೆರಳು ಉಪಯೋಗಿಸ್ಕೊಂಡು ನಾಲಿಗೆಯನ್ನು ಕ್ಲೀನ್ ಮಾಡುವಾಗ ಸೈನಸ್ ಇರೋರಿಗೆ ಸೈನಸ್ ಹೋಗುತ್ತೆ. ಸ್ಟ್ಯಾಮರಿಂಗ್ ಅಂದರೆ ತಡವಾಗಿ ಮಾತಾಡ್ತಾರೆ ನೋಡಿ, ಅದನ್ನು ಸಹ ಹೋಗಲಾಡಿಸ್ತದೆ ಅಂತ ಹೇಳ್ತಾರೆ. ಇಂಥ ಅದ್ಭುತವಾದ ಪ್ರಯೋಜನಗಳಿದೆ ಇದರಿಂದ. ಯಾವುದಿಂದ? ಈ ನಾವು ಬೆರಳನ್ನು ಉಪಯೋಗಿಸಿ ನಾಲಿಗೆಯನ್ನು ಕ್ಲೀನ್ ಮಾಡೋದು ಅಂತ ಹೇಳ್ತಾರೆ. ಆಯ್ತಾ? ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಕೌಡಂಗು ಅಂದರೆ, ಈ ಕೌಡಂಗ್ ಇನ್ನೂ ಎಷ್ಟು ಕೆಪಾಸಿಟಿ ಇದೆ ಅಂದರೆ, ಇದು ಯಾವುದೇ ಒಂದು ಸ್ನೇಕ್ ಅಂದರೆ ಹಾವು ಕಚ್ಚೋದು, ಅದರಿಂದ ಬರುವಂಥ ವಿಷ ಮತ್ತು ಇಂಥದ್ದೆಲ್ಲನೂ ಏನು ಮಾಡುತ್ತೆ ಅಂದರೆ ಅದು ನಿರೋಧಿಸ್ತದೆ. ಅಂಥ ಕೆಪಾಸಿಟಿ ಅದಕ್ಕಿದೆ. ಆಯಿತಾ? ಮತ್ತು ಅನೇಕ ಸ್ಕಿನ್ ಡಿಸಾರ್ಡರ್ಸ್, ಚರ್ಮ ರೋಗಗಳಿಗೂ ತುಂಬ ಅತ್ಯುತ್ತಮವಾದ ಔಷಧ ಅಂತ ಹೇಳ್ಬೋದು ಈ ಕೌಡಂಗು. ಎಸ್ಪೆಷಲಿ ಕೌಡಂಗು ಯಾವ ರೀತಿಯಲ್ಲಿ ಅಂದರೆ, ನೀವು ಉದಾಹರಣೆಗೆ ಯಾವುದೋ ಚರ್ಮವ್ಯಾಧಿ ಇದ್ದರೆ, ಈ ಹಸಿ ಸೆಗಣಿ ಸಿಗತ್ತೆ ನೋಡಿ, ಅದನ್ನು ಮೈಗೆ ಹಚ್ಕೊಂಡು ಎಲ್ಲಿ ನಿಮಗೆ ಯಾವ ಭಾಗದಲ್ಲಿ ಪ್ರಾಬ್ಲಮ್ ಇದೆಯೋ, ಚರ್ಮದ ಪ್ರಾಬ್ಲಮ್, ಅಲ್ಲಿ ಹಚ್ಕೊಂಡು ಹಾಗೆ ಬಿಟ್ಬಿಟ್ಟು ಸ್ವಲ್ಪ ಡ್ರೈ ಮಾಡ್ಕೊಂಡಿದ ಮೇಲೆ ಸ್ನಾನ ಮಾಡಿದರೆ ಅದು ಹೋಗುತ್ತೆ. ಅಂಥ ಅದ್ಭುತ ಕೆಲಸ ಮಾಡುತ್ತೆ ಇದು ಕೌಡಂಗು. ಹಸಿ ಕೌಡಂಗ್ ಅದು. ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಈ ಮಕ್ಕಳು ಎಕ್ಸಾಮ್ ಟೈಮಲ್ಲಿ, ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ ಆದರೂ ಯಾವಾಗನಾಗಲಿ, ಮಕ್ಕಳಿಗಾಗಲಿ ನಮಗಾಗಲಿ, ಸೋಪುಗಳು, ಕೌಡಂಗಿಂದ ತಯಾರಾದ ಸೋಪುಗಳು ಉಪಯೋಗಿಸ್ಕೊಳ್ಳಿ ಹೆಚ್ಚಾಗಿ. ತುಂಬ ಒಳ್ಳೆಯದದು, ಅರ್ಥ ಮಾಡ್ಕೊಳ್ಳಿ. ಓಕೆ, ಅದು ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಯಾವುದೇ ಆಹಾರ ಪದಾರ್ಥಗಳು ಕೌಡಂಗಿಂದ, ಈ ಸೆಗಣಿಯಿಂದ ತಯಾರಾದಂಥ ಆಹಾರ ಪದಾರ್ಥಗಳು ಒಳ್ಳೆಯದೇ, ಅದು ತುಂಬ ಒಳ್ಳೆಯದು, ಸಾತ್ವಿಕ್ ಆಹಾರ ಆಗತ್ತೆ ಅದು. ಆಮೇಲೆ ಇನ್ನೊಂದು, ಪಂಜಾಬ್, ಅಸ್ಸಾಮಲ್ಲಿ ಈ ಫರ್ಟಿಲೈಸರ್ಸ್ ಉಪಯೋಗಿಸೋದು ಪ್ರಾರಂಭಿಸಿದ್ದಾರೆ. ನಮಗೆಲ್ಲ ಗೊತ್ತಿರೋ ವಿಷಯ, ನಮ್ಮ ದೇಸಿ ಆಕಳ, ಈ ಯಾವುದು ದೇಸಿ ಆಕಳದು ಇರುವಂಥ ಈ ಅದ್ಭುತವಾದ ಫರ್ಟಿಲೈಸರ್, ಇದು ಸಹಜ ಫರ್ಟಿಲೈಸರ್ ಅಂತ ಹೇಳ್ಬೋದು. ಇದನ್ನು ಏನು ಮಾಡಿದ್ದಾರೆ, ಅದು ತಪ್ಪಿಸಿ ಈ ರಾಸಾಯನಿಕ ಗೊಬ್ಬರಗಳು ಉಪಯೋಗಿಸೋದು ಪಂಜಾಬಲ್ಲಿ, ಅಸ್ಸಾಮಲ್ಲಿ ಸ್ಟಾರ್ಟ್ ಮಾಡಿದ್ರು ಮೊದಲನೇದಾಗಿ. ಈಗ ನೋಡಿದರೆ ಪಂಜಾಬ್, ಅಸ್ಸಾಮಿಂದನೇ ಟೆರರಿಸ್ಟ್ ಸ್ಟಾರ್ಟ್ ಆಗಿರೋದು. ಇನ್ನು ಹೇಳ್ಬೇಕಂದ್ರೆ ಪಂಜಾಬಲ್ಲಿ ಕ್ಯಾನ್ಸರ್ ಒಂದು ಭಯಾನಕ ರೀತಿಯಲ್ಲಿ ತಯಾರಾಗಿದೆ ಈಗ. ಯಾಕೆ ಅಂತಂದರೆ ಅವ್ರು ಮಾಡಿರುವಂಥ ತಪ್ಪುಗಳೇ ಈಗ ಅವ್ರಿಗೆ ಸೊ ಅನೇಕ ರೀತಿಯಲ್ಲಿ ತೊಂದರೆಗಳು ಮಾಡ್ತಾ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಬೋದು. ಆಮೇಲೆ ಈ ಬೂದಿದೆಲ್ಲ, ಆಕಳ ಬೂದಿ, ದೇಶಿ ಆಕಳ ಬೂದಿ ಏನಾಗುತ್ತಂದರೆ, ಯಾವುದೇ ಒಂದು ಈ ಅಂದರೆ ಒಂದು ಹಾವು ಕಚ್ಚೋದ್ರಲ್ಲಿ ಇನ್ನೂ ಬೇರೆ ಬೇರೆ ಕ್ರಿಮಿಗಳು ಕಚ್ಚಿದೆ ಅಂತ ಇಟ್ಕೊಳ್ಳಿ. ಅವಾಗ ಅದಕ್ಕೂ ಈ ಆಶ್ ಅನ್ನೋದು, ಈ ದೇಶಿ ಆಕಳ ಬೂದಿ ಸ್ವಲ್ಪ ನೀರಲ್ಲಿ ಸ್ವಲ್ಪ ಪಲ್ಸ ಮಾಡಿ ಆಮೇಲೆ ಅಲ್ಲಿ ಅಂದರೆ ಆಯಿಂಟ್ಮೆಂಟ್ ಥರ ಹಚ್ಕೋಬೋದು. ತುಂಬ ಈಸಿಯಾಗಿ ನಿಮ್ಮ ಪೇಯ್ನನ್ನು ಕಡಿಮೆ ಮಾಡುತ್ತೆ ನೋಡಿ. ಆಮೇಲೆ ಇನ್ನೊಂದೇನೆಂದರೆ,
ಸೊ ಈ ರೈನಿ ಸೀಸನಲ್ಲಿ ನೀರನ್ನು ಬಾಯ್ಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಪ್ಲೇಸಲ್ಲಿ. ಉದಾಹರಣೆಗೆ ನೀರನ್ನು ನಾವು ಈ ರೈನಿ ಸೀಸನ್ ಅಂದರೆ ಮಳೆಗಾಲದಲ್ಲಿ ನೀರು ಕುಡಿಯುವಾಗ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ಕುಡಿತೀವಿ. ಯಾಕಂದರೆ ಬರೋಂಥ ನೀರು ಹೆಂಗಿರ್ತದೋ ಗೊತ್ತಿಲ್ಲ ಅಲ್ವಾ, ಅದರಲ್ಲಿ ಏನು ಕ್ರಿಮಿಗಳಿರ್ತದೋ ಏನಿರ್ತದೋ ಗೊತ್ತಿಲ್ಲ, ಸೂಕ್ಷ್ಮಜೀವಿಗಳು ಏನಿರ್ತದೋ ಗೊತ್ತಿಲ್ಲ, ಕೆಟ್ಟ ಸೂಕ್ಷ್ಮಜೀವಿಗಳಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೀರನ್ನು ನಾವು ಬಯಸಿ ಕುಡಿತಾ ಇರ್ತೀವಿ. ಬಟ್ ರೈನಿ ಸೀಸನಲ್ಲಿ ಸ್ವಲ್ಪ ಪ್ಲೇಸಸ್ಸಲ್ಲಿ ಏನಾಗುತ್ತೆ, ಬಯಸೋದು ಕಷ್ಟ ಇರುವಾಗ ಆ ಡ್ರಿಂಕಿಂಗ್ ವಾಟರ್ಗೆ ಇದು ಈ ದೇಸಿ ಆಕಳ ಬೂದಿಯನ್ನು ಹಾಕ್ಕೊಳ್ಳಿ, ಒಂದು ಚಿಟಿಕೆ ಹಾಕ್ಕೊಳ್ಳಿ, ಒಂದು ಗ್ಲಾಸ್ಗೆ ಒಂದು ಚಿಟಿಕೆ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡು ಕುಡಿ. ಆವಾಗ ನಿಮಗೆ ಯಾವುದೇ ವಾಟರಿಂದ ನೀರಿಂದ ಉತ್ಪನ್ನ ಆಗುವಂಥ ಡಿಸೀಸಸ್ ಯಾವುದೇ ಇದ್ರೂ ನೀರಿಂದ ಬರೋ ಉತ್ಪನ್ನ ಆಗುವಂಥ ವ್ಯಾಧಿಗಳು ತೊಲಗೋಗುತ್ತೆ ನೋಡಿ. ಅಂತ ಅದ್ಭುತವಾದ ವಿಷಯ, ಇದನ್ನು ಮಾಡ್ಕೋಬೇಕು. ಆಮೇಲೆ ನೀವು ಟೂರಿಂಗ್ ಮಾಡ್ತದೆ ಅಂತ ಇಟ್ಕೊಳ್ಳಿ. ಟೂರಿಂಗ್ ಅಂದರೆ ಏನು, ಪ್ರಯಾಣದಲ್ಲಿದ್ದೀರಿ, ಅಲ್ಲಿ ಎಲ್ಲ ಕಡೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆಲ್ವೇಸ್ ನೀವೇನು ಮಾಡಬೇಕು ಗೊತ್ತಾ, ಒಂದು ಸಣ್ಣ ಪ್ಯಾಕೆಟಲ್ಲಿ ಈ ದೇಸಿ ಆಕಳ ಬೂದಿ ಇದೆಯಲ್ಲ, ಆ್ಯಶನ್ನು ಯಾವಾಗಲೂ ಇಟ್ಕೊಳ್ಳಿ, ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಈಗ ಎಲ್ಲೋ ಪ್ರಯಾಣ ಮಾಡ್ತಾ ಎಲ್ಲೋ ಬೇರೆ ಊರಿಗೆ ಹೋಗ್ತಾ ಇದ್ರಿ, ಅಲ್ಲಿ ನೀರು ಹೆಂಗಿರ್ತದೆ ನಿಮ್ಗೆ ಏನು ಗೊತ್ತು, ಆ ನೀರು ಕ್ವಾಲಿಟಿ ಏನು ಗೊತ್ತು ಅಲ್ವಾ, ನಮ್ಗೆ ಗೊತ್ತಿಲ್ಲ. ಆವಾಗ ಅವ್ರು ಏನೇ ನೀರು ಕೊಟ್ಟಿದ್ರು ಅದಕ್ಕೊಂದು ಒಂದು ಚಿಟಿಕೆ, ಇದು ಒಂದು ಚಿಟಿಕೆ ದೇಸಿ ಆಕಳ ಬೂದಿ ಹಾಕ್ಕೊಂಡು ಬೆರೆಸ್ಕೊಂಡು ಆ ನೀರು ಕೊಡಿ. ಅವ್ರು ಯಾವುದೇ ನೀರು ಕೊಡಲಿ, ಬೇರೆ ಪ್ರಯಾಣ ಮಾಡಿ ಇನ್ನೊಂದು ದೂರ ಪ್ಲೇಸಸ್ಗೆ ಹೋದರೆ ನಿಮ್ಗೆ ಗೊತ್ತಿಲ್ಲ ಅವ್ರು ವಾಟರ್ ಕ್ವಾಲಿಟಿ ಏನು ಕೊಡ್ತಾರಂತ. ಅದಕ್ಕೆ ಈ ಥರ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ತೊಂದರೆಗಳು ಆಗೋದಿಲ್ಲ, ಅದು ಮಾಡ್ಕೊಳ್ಳಿ. ಆಮೇಲೆ ಅಗರಬತ್ತಿ ಇದೆಯಲ್ಲ, ಈ ಕೌಡಂಗಿಂದ ತಯಾರಾಗಿರ್ತದೆ ನೋಡಿ, ಅಂಥ ಅಗರಬತ್ತಿಗಳೇ ಉಪಯೋಗಿಸಿ. ಓಕೆ, ಯಾಕಂದರೆ ಅಂಥ ಅಗರಬತ್ತಿಗಳು ಉಪಯೋಗಿಸುವಾಗ ನಿಮಗೆ ಅಲ್ಲಿ ಬೂದಿ ಬರ್ತಾ ಇರ್ತದೆ, ಆ ಬೂದಿಯನ್ನು ಮತ್ತೆ ನೀವು ಉಪಯೋಗಿಸ್ಕೋಬೋದು. ಆಯಿತಾ, ಅಗರಬತ್ತಿ ವಿತ್ ಕೌಡಂಗು ತಯಾರಾಗಿರುವಂಥದ್ದು. ಈ ದೇಸಿ ಆಕಳ ಬರಣಿಂದ ತಯಾರಾಗಿರುವಂಥ ಅಗರಬತ್ತಿಗಳನ್ನು ಉಪಯೋಗಿಸಿ ಅದರಿಂದ ಬರುವಂಥ ಬೂದಿಯನ್ನು ನೀವು ನೇರವಾಗಿ ಮತ್ತೆ ನೀರಿಗೂ ಎಲ್ಲಿ ಬೇಕಂದ್ರೆ ಅಲ್ಲಿ ಹಾಕೊಂಡು ಉಪಯೋಗಿಸ್ಕೋಬೋದು. ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಪ್ರತಿಯೊಬ್ಬರು ಟೂತ್ ಪೌಡರು ಕೌಡಂಗಿನ ತಯಾರಿಸಿದ ಟೂತ್ ಪೌಡರ್ನ ಉಪಯೋಗಿಸ್ಕೊಳ್ಳಿ. ಏನಿಲ್ಲ, ಕೌಡಂಗ್ ಅಂದರೆ ಈ ದೇಸಿ ಆಕಳ ಅದ ಬರಣೆದು ಪೌಡರ್ ಏನಿದೆಯೋ ಅದಕ್ಕೂ ಸ್ವಲ್ಪ ಸಾಲ್ಟು ಆ್ಯಡ್ ಮಾಡಿಕೊಟ್ರೆ ಸಾಕು. ಸ್ವಲ್ಪ ಸಾಲ್ಟು, ಅದು ಹಿಮಾಲಯನ್ ಸಾಲ್ಟ್ ಇದೆಯಲ್ಲ, ಅದು ಆ್ಯಡ್ ಮಾಡ್ಕೊಳ್ಳಿ. ಅವಾಗ ಅದು ಅದ್ಭುತವಾದ ಟೂತ್ ಪೌಡರ್ ತಯಾರಾಗತ್ತೆ. ಅದನ್ನು ಅದೇನು ಮಾಡುತ್ತಂದರೆ ನಮ್ಮ ಹಲ್ಲು ಮತ್ತು ಆ ಗಮ್ಸ್ ಇದೆಲ್ಲ ಅಲ್ಲಿ ಇರೋ ಹಲ್ಲನ್ನು ಎರಡನ್ನೂ ಸ್ಟ್ರಾಂಗ್ ಮಾಡುತ್ತೆ ಒಂದು, ಮತ್ತು ಅಲ್ಲಿ ಏನಾದರೂ ಕೆಟ್ಟ ಸ್ಮೆಲ್ ಇದೆ ಅದನ್ನು ತೊಲಗಿಸ್ತದೆ. ಇಂಥ ಅದ್ಭುತವಾದ ವಿಷಯ ಇದು. ಓಕೆ, ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಇದೊಂದು ಈ ದೇಸಿ ಆಕಳ ಬೂದಿ ಬಗ್ಗೆ ಇಷ್ಟು ಮಾಹಿತಿ ನಾವು ತಿಳ್ಕೊಂಡಿದ್ವಿ. ಪ್ರತಿಯೊಬ್ಬರು ಪಾಲನೆ ಮಾಡೋಕ್ಕೆ ಟ್ರೈ ಮಾಡಿ ಮಿತ್ರರೇ. ಅವಾಗ ನಾವು ಇದರಿಂದ ಒಳ್ಳೆ ಪ್ರಯೋಜನಗಳು ಪಡೆಯಬಹುದು.